ಮೊದಲು ಆ ಪುಡಾರಿಯನ್ನ ಒದ್ದು ಒಳಗೆ ಹಾಕಿ ಕೈ ಮುಖಂಡನ ಬಂಧನಕ್ಕೆ ಪ್ರತಾಪ್ ಸಿಂಹ ಆಗ್ರಹಿಸಿದ್ದಾರೆ. ಮೊದಲು ಆ ಪುಡಾರಿಯನ್ನ ಒದ್ದು ಒಳಗೆ ಹಾಕಿ ಈ ಕೈ ಮುಖಂಡನ ಬಂಧನಕ್ಕೆ ಇದೀಗ ಪ್ರತಾಪ್ ಸಿಂಹ ಆಗ್ರಹಿಸಿರುವಂತದ್ದು. ರಾಜ್ಯದ ಸಿಎಂ ಸಿದ್ದರಾಮಯ್ಯನವರ ಬಾಯೇ ಬಚ್ಚಲು. ಸಿದ್ದರಾಮಯ್ಯ ಅವರೇ ಯಾರಿಗೂ ಮರ್ಯಾದೆ ಕೊಡಲ್ಲ. ಇನ್ನು ಅದನ್ನೇ ಅವರ ಪಕ್ಷದವರು ಅನುಸರಣೆ ಮಾಡ್ತಿದ್ದಾರೆ. ಪ್ರತಾಪ್ ಸಿಂಹ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಭಾಷೆ ಸರಿ ಇದ್ದಿದ್ರೆ ಕಾರ್ಯಕರ್ತರು ಕೂಡ ಸರಿ ಇರ್ತಿತ್ತು. ಸಿಎಂ ಹಂಗಿದ್ದಾರೆ, ಅವರ ಕಾರ್ಯಕರ್ತರು ಹಂಗೆ ಇದ್ದಾರೆ. ಐಎಎಸ್ ಅಧಿಕಾರಿಗೆ ಸಿದ್ದರಾಮಯ್ಯ ಹಿಂದೆ ಭಂಟ ಅಂತ ಕರೆದಿದ್ರು. ಇಂಥ ಹಲವು ಘಟನೆಗಳು ಕಾಂಗ್ರೆಸ್ನಲ್ಲಿ ನಡೆದಿವೆ, ಈಗೂ ಕೂಡ ಮುಂದುವರಿತಿವೆ. ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆಯನ್ನ ನೀಡಿರುವಂಥದ್ದು. ಸಿಎಂ ಬಾಯೇ ಬಚ್ಚಲು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಅವರ ಪಕ್ಷದ ಕಾರ್ಯಕರ್ತರದು ಹಂಗೆ ಇದೆ. ಸಿಎಂ ಬಳಸುವಂತಹ ಭಾಷೆ ಸರಿ ಇರ್ದಿದ್ರೆ ಕಾರ್ಯಕರ್ತರು ಕೂಡ ಸರಿ ಇರ್ತಿತ್ತು. ಹಿಂದೆ ಐಎಎಸ್ ಅಧಿಕಾರಿಗೆ ಸಿಎಂ ಭಂಟ ಅಂತ ನಿಂದನೆ ಮಾಡಿದ್ರು. ಇಂಥ ಹಲವು ಘಟನೆಗಳು ಕಾಂಗ್ರೆಸ್ನಲ್ಲಿ ಮುಂದುವರಿತಾನೆ ಇವೆ. ಅವರ ಪಕ್ಷದವರು ಕೂಡ ಅದನ್ನೇ ಅನುಸರಣೆ ಮಾಡ್ತಿದ್ದಾರೆ. ಯಥಾ ರಾಜ ತಥಾ ಪ್ರಜಾ. ಸಿಎಂ ಭಾಷೆ ಸರಿ ಇರ್ದಿದ್ರೆ ಕಾರ್ಯಕರ್ತರದ್ದು ಕೂಡ ಸರಿ ಇರ್ತಿತ್ತು. ಐಎಎಸ್ ಅಧಿಕಾರಿಗೆ ಹಿಂದೊಮ್ಮೆ ಸಿಎಂ ಸಿದ್ದರಾಮಯ್ಯನವರೇ ನಿಂದನೆ ಮಾಡಿದ್ರು. ಇಂಥ ಹಲವು ಘಟನೆಗಳು ಕಾಂಗ್ರೆಸ್ನಲ್ಲಿ ನಡೆದಿವೆ, ಈಗ ಮುಂದುವರಿತಿವೆ. ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆಯನ್ನ ಈ ರೀತಿಯಾಗಿ ನೀಡಿರುವಂಥದ್ದು. ಏನ್ ಹೇಳಿದ್ದಾರೆ ನೋಡೋಣ. ಒಂದು ರಸ್ತೆ ಅಭಿವೃದ್ಧಿ ಆಗ್ತಿಲ್ಲ, ಒಂದು ಚರಂಡಿ ಅಭಿವೃದ್ಧಿ ಆಗ್ತಿಲ್ಲ, ಗೃಹಲಕ್ಷ್ಮಿ ದುಡ್ಡು ತಿಂದಾಕಿದ್ದಾರೆ. ಹಾಗೆ ಯುವ ನಿಧಿ ಕೊಡ್ತೀನಿ ಅಂದ್ರೂ ಕೊಡ್ತಾ ಇಲ್ಲ. ಎಸ್ಕಾಂಗಳು ಹಳ್ಳಾಡ್ದು ಹೋಗಿದ್ದಾವೆ. KSRTCಯ ವಿವಿಧ ವಿಂಗ್ಗಳು ಹಳ್ಳಾಡ್ದು ಹೋಗಿದ್ದಾವೆ. ಇಲ್ಲಿ ಯಾರಿಗೂ ಇಲ್ಲಿ ನೋಡ್ರಿ. ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆಯನ್ನ ನೀಡಿರುವಂಥದ್ದು. ರಾಜ್ಯದಲ್ಲಿ ಆಡಳಿತ ಸತ್ತು ಹೋಗಿದೆ. ಸತ್ತ ಆಡಳಿತದ ಹೆಣವನ್ನ ಇಟ್ಕೊಂಡು ಸಿದ್ದರಾಮಯ್ಯನವರು ತಲೆ ಮೇಲೆ ಹೊತ್ಕೊಂಡು ತಿರುಗ್ತಿದ್ದಾರೆ. DKಶಿ ಅವರ ಹಿಂದೆ ಹೊತ್ತಿದ್ದಾರೆ ಅಂತ ಹೇಳಿದ್ದಾರೆ. ಯಾವ ಅಭಿವೃದ್ಧಿಗಳೂ ಆಗ್ತಿಲ್ಲ. ಯಾವ ರೀತಿಯ ಅಭಿವೃದ್ಧಿಯನ್ನು ಕೂಡ ಕರ್ನಾಟಕದಲ್ಲಿ ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗ್ತಿಲ್ಲ. ಜೊತೆಗೆ ಸಿದ್ದರಾಮಯ್ಯನವರು ಬಳಸುವಂತಹ ಭಾಷೆಯೇ ಸರಿ ಇಲ್ಲ. ಅದು ಸರಿ ಇಲ್ಲ ಅಂದಮೇಲೆ ಅವರ ಕಾರ್ಯಕರ್ತರದ್ದು ಹೇಗೆ ಸರಿ ಇರುತ್ತೆ, ಅವ್ರದ್ದು ಹಂಗೆ ಇದೆ ಅಂತ ಹೇಳಿಕೆಯನ್ನು ನೀಡಿದ್ದಾರೆ. ಒಂದು ರಸ್ತೆ ಅಭಿವೃದ್ಧಿ ಆಗ್ತಿಲ್ಲ, ಒಂದು ಚರಂಡಿ ಅಭಿವೃದ್ಧಿ ಆಗ್ತಿಲ್ಲ, ಗೃಹಲಕ್ಷ್ಮಿ ದುಡ್ಡು ತಿಂದಾಕಿದ್ದಾರೆ. ಹಾಗೆ ಯುವ ನಿಧಿ ಕೊಡ್ತೀನಿ ಅಂದ್ರೂ ಕೊಡ್ತಾ ಇಲ್ಲ. ಎಸ್ಕಾಂಗಳು ಹಳ್ಳಾಡ್ದು ಹೋಗಿದ್ದಾವೆ. KSRTCಯ ವಿವಿಧ ವಿಂಗ್ಗಳು ಹಳ್ಳಾಡ್ದು ಹೋಗಿದ್ದಾವೆ. ಇಲ್ಲಿ ಯಾರಿಗೂ ಇಲ್ಲಿ ನೋಡ್ರೆ ಮೈಸೂರು ಯೂನಿವರ್ಸಿಟಿನಲ್ಲಿ ಕಳೆದ 9 ತಿಂಗಳಿಂದಲೂ ಕೂಡ ಅಲ್ಲಿ ಗೆಸ್ಟ್ ಲೆಕ್ಚರರ್ಸಿಗೆ ಸಂಬಳ ಕೊಟ್ಟಿಲ್ಲ. ಎಲ್ಲ ಕಡೆ ಇಂಥೊಂದು ಪರಿಸ್ಥಿತಿ. ಅಂದರೆ ಆಡಳಿತ ಅನ್ನೋದು ಸತ್ತೋಗಿದೆ. ಈ ಸತ್ತ ಆಡಳಿತದ ಹೆಣವನ್ನು ಸಿದ್ದರಾಮಯ್ಯನವರು ಮುಂದೆ ಹೊತ್ಕೊಂಡಿದ್ದಾರೆ. DK ಹಿಂದೆ ಹೊತ್ಕೊಂಡಿದ್ದಾರೆ. DK ಅವರಿಗೆ ಮುಂದೆ ಹೊರೋಣ ಅಂತ ಆಸೆ. ಅದು ಆಡಳಿತನೇ ಸತ್ತೋಗಿದೆ. ಮುಂದೆ ಯಾರು ಬರಲಿ, ಹಿಂದೆ ಯಾರು ಬರಲಿ, ಹೊರೋರು ಮುಂದೆ ಹಿಂದೆ ಬದಲಾದ್ರೂ ಕೂಡ ಆಡಳಿತನೇ ಸತ್ತೋಗಿದೆಯಲ್ಲ. ಇದು ಕರ್ನಾಟಕದ ವಾಸ್ತವ ಸಂಗತಿ. ನೋಡಿ, ಒಂದು ರಸ್ತೆ ಅಭಿವೃದ್ಧಿ ಆಗ್ತಿಲ್ಲ, ಒಂದು ಚರಂಡಿ ಅಭಿವೃದ್ಧಿ ಆಗ್ತಿಲ್ಲ, ಗೃಹಲಕ್ಷ್ಮಿ ದುಡ್ಡು ತಿಂದಾಕಿದ್ದಾರೆ. ಹಾಗೆ ಯುವ ನಿಧಿ ಕೊಡ್ತೀನಿ ಅಂದ್ರೂ ಕೊಡ್ತಾ ಇಲ್ಲ. ಎಸ್ಕಾಂಗಳು ಹಳ್ಳಾಡ್ದು ಹೋಗಿದ್ದಾವೆ. KSRTCಯ ವಿವಿಧ ವಿಂಗ್ಗಳು ಹಳ್ಳಾಡ್ದು ಹೋಗಿದ್ದಾವೆ. ಇಲ್ಲಿ ಯಾರಿಗೂ ಇಲ್ಲಿ ನೋಡ್ರೆ ಮೈಸೂರು ಯೂನಿವರ್ಸಿಟಿನಲ್ಲಿ ಕಳೆದ 9 ತಿಂಗಳಿಂದಲೂ ಕೂಡ ಅಲ್ಲಿ ಗೆಸ್ಟ್ ಲೆಕ್ಚರರ್ಸಿಗೆ ಸಂಬಳ ಕೊಟ್ಟಿಲ್ಲ. ಎಲ್ಲ ಕಡೆ ಇಂಥೊಂದು ಪರಿಸ್ಥಿತಿ. ಅಂದರೆ ಆಡಳಿತ ಅನ್ನೋದು ಸತ್ತೋಗಿದೆ. ಈ ಸತ್ತ ಆಡಳಿತದ ಹೆಣವನ್ನು ಸಿದ್ದರಾಮಯ್ಯನವರು ಮುಂದೆ ಹೊತ್ಕೊಂಡಿದ್ದಾರೆ. DK ಹಿಂದೆ ಹೊತ್ಕೊಂಡಿದ್ದಾರೆ. DK ಅವರಿಗೆ ಮುಂದೆ ಹೊರೋಣ ಅಂತ ಆಸೆ. ಅದು ಆಡಳಿತನೇ ಸತ್ತೋಗಿದೆ. ಮುಂದೆ ಯಾರು ಬರಲಿ, ಹಿಂದೆ ಯಾರು ಬರಲಿ, ಹೊರೋರು ಮುಂದೆ ಹಿಂದೆ ಬದಲಾದ್ರೂ ಕೂಡ ಆಡಳಿತನೇ ಸತ್ತೋಗಿದೆಯಲ್ಲ. ಇದು ಕರ್ನಾಟಕದ ವಾಸ್ತವ ಸಂಗತಿ. ನೋಡಿ.